ಇದೇ ದಿನಾಂಕ 30ರಂದು ಕೇಂದ್ರದಿಂದ ಬಂದಂತ ತಂಡ SIR ಅನ್ನುವಂತ ಒಂದು ಕರಾಳ ಕಾನೂನನ್ನು ತಂದು ಈ ದೇಶದ ಜನರಿಗೆ ವಿಶೇಷವಾಗಿ ದುಡಿಯುವಂಥ ವರ್ಗ ಆಗಿರ್ಬೋದು, ಕಾರ್ಮಿಕರಾಗಿರ್ಬೋದು, SC ST ಆಗಿರ್ಬೋದು, ಅಲ್ಪಸಂಖ್ಯಾತರಾಗಿರ್ಬೋದು, ಆದಿವಾಸಿಗಳಾಗಿರ್ಬೋದು, ಸುಮಾರು 85% ಜನ ಅಹಿಂದ ವರ್ಗದವರು ಇದರಲ್ಲಿ ಸಾಕಷ್ಟು ತೊಂದರೆಗಳು ಅನುಭವಿಸುವಂತ ಇವತ್ತು ಈ SIR ನಲ್ಲಿ ಕಾಣ್ತಾ ಇದೆ. ಯಾಕಂತಂದ್ರೆ ಈ ದೇಶದಲ್ಲಿ ನರೇಂದ್ರ ಮೋದಿ ಸರ್ಕಾರ ಬಂದ ನಂತರ ಕಳೆದ 12 ವರ್ಷಗಳಿಂದ ನಿರಂತರವಾಗಿ ಒಂದಿಲ್ಲ ಒಂದು ಕರಾಳ ಕಾನೂನು ತಂದು ಜನರಿಗೆ ನೆಮ್ಮದಿ ಕೆಡಿಸುವಂತ ಕೆಲಸ ಮಾಡ್ತಾ ಇದೆ. ರೈತರ ವಿಷಯ ಆಗಿರ್ಬೋದು, ಕಾರ್ಮಿಕರ ವಿಷಯ ಆಗಿರ್ಬೋದು, ವಿದ್ಯಾರ್ಥಿಗಳ ವಿಷಯ ಆಗಿರ್ಬೋದು, ಅನೇಕ ವಿಷಯಗಳನ್ನು ತಂದು ಅಭಿವೃದ್ಧಿ ಕಡೆ ಗಮನ ಕೊಡ್ತಾ ಇಲ್ಲ. ಬರೀ ಕರಾಳ ಕಾನೂನನ್ನು ತಂದು ಜನರ ಬೀದಿಗೆ ತರುವಂತ ಕೆಲಸ ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಈ SIR ಈಗಾಗಲೇ ಬಂಗಾಳದಲ್ಲಿ ಆಗಿರ್ಬೋದು, ಬಿಹಾರದಲ್ಲಿ ಆಗಿರ್ಬೋದು, ಮಹಾರಾಷ್ಟ್ರದಲ್ಲಿ ಈ SIR ಹೆಸರಿನಲ್ಲಿ ವಿಶೇಷವಾಗಿ ಅಲ್ಪಸಂಖ್ಯಾತರಂದ್ರೆ ಅದು ಮುಸಲ್ಮಾನರಿಗೆ ಗುರಿಯನ್ನು ಇಟ್ಕೊಂಡು ಇವತ್ತು ಅವರು ಮತದಾರರ ಪಟ್ಟಿಯಿಂದ ತೆಗೆದು ಹಾಕುವ ಕೆಲಸ ಅದು ಯಾರು ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ ಅದು ಕೇಂದ್ರದ BJP ಹಾಗೂ ನರೇಂದ್ರ ಮೋದಿ ಸರ್ಕಾರ. ಅದರ ಜೊತೆಗೆ ಈ ದೇಶದ ನಮ್ಮ ಚುನಾವಣೆ ಆಯೋಗ ಸೇರಿಕೊಂಡು ಇವತ್ತು ಈ ಗುರಿಯನ್ನು ಇಟ್ಕೊಂಡು ಇವತ್ತು SIR ವಿಷಯ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ. ಇದೇ ತಿಂಗಳ 30ರಂದು ಪ್ರಾರಂಭ ಆಗ್ತದೆ. ಒಂದು ತಿಂಗಳ ನಿರಂತರವಾಗಿ ಈ SIR ಜೊತೆಗೆ ಕೇಂದ್ರದಿಂದ ಒಬ್ಬ PLO ಅನ್ನುವಂತ ನೇಮಕ ಮಾಡಿದ್ದಾರೆ. ಅದರ ಜೊತೆಗೆ ಲೋಕಲ್ ಇರುವಂತ ವಾರ್ಡ್ನಲ್ಲಿ ಆಗಿರ್ಬೋದು, ಜಿಲ್ಲಾ ಪಂಚಾಯತ್ನಲ್ಲಿ ಆಗಿರ್ಬೋದು, ತಾಲೂಕ್ ಪಂಚಾಯತ್ನಲ್ಲಿ ಆಗಿರ್ಬೋದು, ಗ್ರಾಮ ಪಂಚಾಯತ್ ಆಗಿರ್ಬೋದು, ಅವ್ರ ಜೊತೆಗೆ BLA ಅನ್ನುವಂತ ಒಬ್ಬ ಪಕ್ಷದ ಕಾರ್ಯಕರ್ತ ಆಗಿರ್ಬೋದು, ಯಾವುದೇ ಪಕ್ಷದವರು ಆಗಲಿ, ಅವ್ರ ಜೊತೆಗೆ ಇವತ್ತು ಮನೆಗೆ ಹೋಗಿ ಇವತ್ತು ಜನರದ ಓಟನ್ನು ಯಾವ ರೀತಿ ಮಾಡಬೇಕು ಇಲ್ಲ ಅನ್ನೋದು ಇವತ್ತು SIR ಮೂಲಕ ಇವತ್ತು ಕಾರ್ಯ ಪ್ರಾರಂಭ ಆಗ್ತಾ ಇದೆ. ನಾನು ಸಮಸ್ತ ಹುಬ್ಬಳ್ಳಿ ಧಾರವಾಡ ಮಹಾನಗರದ ಜನತೆಗೆ ವಿನಂತಿ ಮಾಡ್ಕೊಳ್ಳೋದು ಏನಪ್ಪಾ ಅಂತಂದ್ರೆ, ಈ SIR ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಿ ತಮ್ಮ ಮತಗಳನ್ನು ಕಳೆದುಕೊಳ್ಳದೆ ಆ ಮತಗಳನ್ನು ಮತದಾರರ ಪಟ್ಟಿಯಲ್ಲಿ ಸೇರಿಸುವಂತ ಕೆಲಸ ಮಾಡ್ಬೇಕು ಅಂತಂದ್ರೆ ತಾವು ಈ SIR ಅಧಿಕಾರಿಗಳು BLOಗಳು ಏನ್ ಬರ್ತಾ ಇದ್ದಾರೆ ಅವ್ರಿಗೆ ತಾವು ಅವತ್ತಿನ ದಿವಸ ಮನೆಯಲ್ಲಿ ಇದ್ಕೊಂಡು ಈ ಅವ್ರು ಕೇಳಿದಂತ ಕೆಲವೊಂದು 11 ಡಾಕ್ಯುಮೆಂಟ್ ಅದಾವ, ದಸ್ತಾವೇಜ್ ಅಂತಾರ ಅದಕ್ಕೆ. ಅದಕ್ಕೋಸ್ಕರ 2002ರಲ್ಲಿ ಒಂದ್ ವೇಳೆ ತಮ್ದು ಮತದಾರ ಇಲ್ಲಪ್ಪ ಅಂತಂತಂದ್ರು ಆ ಮತದಾನದಲ್ಲಿ ಹಳೆ ತಮ್ಮ ತಂದೆ ತಾಯಿ ಆಗಿರ್ಬೋದು, ಅಜ್ಜ ಅಜ್ಜಿ ಆಗಿರ್ಬೋದು, ಅವರು ಹೆಸರನ್ನು ಇದೆಯೇ ಇಲ್ಲ ಅನ್ನೋ ತಾವು ಗಮನ ಇಟ್ಟು ಕೊಡಬೇಕು. ಜೊತೆಗೆ ತಮ್ಮ ಮತವನ್ನು ಇವತ್ತ 18 ವರ್ಷದ ಯುವಕರಿಗೆ ಮತದಾನ ಇಲ್ಲ, ಅದರಲ್ಲಿ ಕೂಡ ಪ್ರಯೋಜನ ಇದೆ. ಅದರಲ್ಲಿ ಒಂದು ಫಾರ್ಮ್ ಅನ್ನು ಕೂಡ ಕೊಟ್ಟಿರ. ಯಾಕಂದ್ರೆ ಈ ಮತದಾನ 2, 3, 4 ಕಡೆ ಇದಾವ ಒಬ್ಬರು ಮತದಾನ. ಅದಕ್ಕೋಸ್ಕರ ಅದು ಒಂದೇ ಮತದಾನ ಮಾಡ್ಲಿಕ್ಕೆ ಇವತ್ತು ಈ SIR ಇವತ್ತು ಪ್ರಕ್ರಿಯೆ ನಡೀತಾ ಇದೆ. ನಾನು ಈ ಭಾಗದ ಈ ಜಿಲ್ಲೆಯ ಶಾಸಕರಾಗಿರ್ಬೋದು, ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ಬೋದು, ಮಹಾನಗರ ಪಾಲಿಕೆ ಸದಸ್ಯರಾಗಿರ್ಬೋದು, ತಾಲೂಕ್ ಪಂಚಾಯತ್ ಸದಸ್ಯರಾಗಿರ್ಬೋದು, ಹಾಗೂ ಪ್ರತಿಯೊಂದು ಓಣಿ ಗಲ್ಲಿಯಲ್ಲಿ ಮುತೋಲೆ ಆಗಿರ್ಬೋದು, NGOs ಆಗಿರ್ಬೋದು, ಆ ಭಾಗದ ಮುಖಂಡರನ್ನು ಸೇರಿಕೊಂಡು ಇವತ್ತು ಜನಜಾಗೃತಿ ಆಗ್ಬೇಕಾಗಿದೆ. ಪ್ರತಿಯೊಂದು ವಾರ್ಡ್ಗಳಲ್ಲಿ, ಪ್ರತಿಯೊಂದು ಗಲ್ಲಿಗಳಲ್ಲಿ ಈ SIR ಬಗ್ಗೆ ಬಹಳಷ್ಟು ಜನಜಾಗೃತಿಯನ್ನು ವಹಿಸಿ ತಮ್ಮ ಮತ ಯಾವುದೇ ಕಾರಣಕ್ಕೂ ಕಳೆದುಕೊಳ್ಳಲಾರ್ದಂಗೆ ನೋಡಿಕೊಳ್ಳೋದು ಜವಾಬ್ದಾರಿ ತಮ್ಮದಿದೆ. ನಮ್ಮ ಸಂವಿಧಾನದ ಹಕ್ಕದಲ್ಲಿ ಮತವನ್ನು ಚಲಾವಣೆ ಮಾಡ್ಲಿಕ್ಕಿನ ಇವತ್ತು 140 ಕೋಟಿ ಜನ ಈ ದೇಶದಲ್ಲಿ ಭಾರತದ ಸಂವಿಧಾನಕ್ಕೆ ನಂಬಿ ನಮ್ಮ ಓಟ್ಗಳನ್ನು ಮುಂಬರುವ ಚುನಾವಣೆ ಒಳಗ ಓಟ್ ಹಾಕುವಂತ ವ್ಯವಸ್ಥೆ ಮಾಡಬೇಕು ಅನ್ನುವಂತ ತಮ್ಮ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ನನ್ನ ಹೆಸರು ಬಾಬಾಜಾನ್ ಮುದೋಳ್, ರಾಷ್ಟ್ರೀಯ ಅಹಿಂದ ಸಂಘಟನೆಯ ರಾಜ್ಯ ಪ್ರಚಾರ ಸಮಿತಿಯ ಅಧ್ಯಕ್ಷರು.